ವೆಲ್ಕಮ್ ಟು KM ಶೈನ್ಸ್. ಸೋಯಾ ಚಂಕ್ಸಿಂದ ಮಂಚೂರಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಸ್ಟವನ್ನು ಹಚ್ಚೋದು. 2 ಲೋಟ ನೀರನ್ನು ತಗೊಳ್ಳೋಣ. ನೀರು ಬಾಯ್ಲ್ಡ್ ಆಗಿದೆ. ಸೋಯಾ ಚಂಕ್ಸನ್ನು ಬಾಯ್ಲ್ ಮಾಡ್ಕೊಂಡು ಬರೋಣ. 5 ಮಿನಿಟ್ಸ್. ಇದರಲ್ಲಿರೋ ನೀರಿನ ಅಂಶನ ತೆಗೆದ್ಬಿಡೋಣ. ತೆಗೆದ್ಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ. ಈ ಸೋಯಾ ಚಂಕ್ಸಿಂದ ಸುಮಾರು ಬೆನಿಫಿಟ್ ಇದೆ. ಕ್ಯಾಲ್ಶಿಯಮ್ಮು, ಐರನ್ನು ಮತ್ತು ಬೋನ್ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ದಿನ ಸ್ವಲ್ಪ ಸ್ವಲ್ಪ ತಿಂದರೂ ಕೂಡ ತುಂಬ ಒಳ್ಳೆಯದು. ಇವಾಗ ರೆಡಿಯಾಗಿದೆ ಸೋಯಾ ಚಂಕ್ಸು. ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಸೋಯಾ ಚಂಕ್ಸ್ಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 2 ಸ್ಪೂನು ಕಾರ್ನ್ಫ್ಲೋರ್, 1 ಸ್ಪೂನು ಮೈದಾ ಹಿಟ್ಟು, 1 ಸ್ಪೂನ್ ಅರಿಶಿನ, 1 ಸ್ಪೂನು ಜೀರಾ ಪೌಡ್ರು, ಮಸಾಲ 1 ಸ್ಪೂನು, 2 ಸ್ಪೂನು ಅಚ್ಚಖಾರದ ಪುಡಿ, 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, 1 ಸ್ಪೂನು ಉಪ್ಪು, ರುಚಿಗೆ ತಕ್ಕಷ್ಟು ಕಲಿಸ್ಕೊಳ್ಳೋಣ. ಇದನ್ನು ಕಲಿಸ್ಕೊಳ್ಳೋಣ. ಸೋಯಾ ಚಂಕ್ಸನ್ನು ಹಾಕೊಳ್ಳೋಣ. ಈಗ ಬಾಣಲೆಯನ್ನು ಇಟ್ಕೊಂಡು ಅದನ್ನು ಹಾಕೊಳ್ಳೋಣ. ಸ್ವಲ್ಪ ಇವಾಗ ಎಣ್ಣೆ ಒಳಗೆ ಒಂದೊಂದೇ ಬಿಟ್ಕೊಳ್ಳೋಣ. ಎಣ್ಣೆ ಕಾದಿದೆ. ತುಂಬ ಕಲರ್ ಬರೋದು ಬೇಡ. ಬ್ರೌನ್ ಸ್ವಲ್ಪ ಕಂದು ಬಣ್ಣ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಒಂದು 4 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಸೋಯಾ ಚಂಕ್ಸನ್ನು ಫ್ರೈ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನ ಮಂಚೂರಿಯನ್ ಮಾಡ್ಕೊಂಡು ಕೂಡ ತಿನ್ಬೋದು. ಇಲ್ಲಾಂದರೆ ಮಕ್ಕಳಿಗೆ ಪೆರಿ ಪೆರಿ ಪೌಡ್ರನ್ನು ಉದುರಿಸ್ಬಿಟ್ಟು ಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಪ್ಯಾನನ್ನು ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಆಗುತ್ತೆ. 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 1/4 ಭಾಗ ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದು. 1/2 ಟೀ ಸ್ಪೂನ್ ಬೆಳ್ಳುಳ್ಳಿ, 1/2 ಟೀ ಸ್ಪೂನ್ ಶುಂಠಿ, ಟೊಮೊಟೊ ಸಾಸ್ ಹಾಕ್ಕೊಳ್ಳೋಣ. 2 ಸ್ಪೂನಷ್ಟು ಫ್ರೈ, 1 ಸ್ಪೂನ್ ಸೋಯಾ ಸಾಸ್, ಕರಿಬೇವು ಚೆನ್ನಾಗಿ ಫ್ರೈ ಮಾಡಿ. ಸೋಯಾ ಚಂಕ್ಸ್ ಮಂಚೂರಿ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.